everyone. In the last class, we discussed general characteristics of compounds of alkali metals. So, in this class, we shall discuss anomalous behavior of lithium. So, we know that alkali metals, four are group 1 metals. They are lithium, sodium, potassium, rubidium, cesium and francium. So, lithium being the first element of group 1. Lithium being the first element of group 1. It exhibits most of the characteristic properties of the group. But lithium shows some different properties than other alkali metals in the group. So, ನೋಡಿ ಇದು ಇಷ್ಟು ಗ್ರೂಪ್ 1 ಎಲಿಮೆಂಟ್ಸ್. ಸೊ ಒಂದೇ ಗ್ರೂಪ್ ಅಂದರೆ ಪ್ರಾಪರ್ಟೀಸ್ ಏನಿರಬೇಕು, ಸೇಮ್ ಇರಬೇಕು. ಸೊ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಎಲಿಮೆಂಟ್ಸ್ ಕೂಡ ಏನಿರಬೇಕು, ಸೇಮ್ ಇರಬೇಕು. ಬಟ್ ಆದರೆ ಈ ಲಿಥಿಯಂ ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ಏನು ಮಾಡುತ್ತೆ, ಬೇರೆ ಆಲ್ಕಲಿ ಮೆಟಲ್ಸ್ಗಳಿಗಿಂತ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಅದು ಎಕ್ಸಿಬಿಟ್ ಮಾಡುತ್ತೆ. ಸೊ ಆ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಇದು ಎಕ್ಸಿಬಿಟ್ ಮಾಡ್ತಿರೋದ್ರಿಂದ ಈ ಲಿಥಿಯಂನ ಏನಂತ ಕರಿತಿದ್ರು ಅಂತ, ಲಿಥಿಯಂ ಯಾವ ಬಿಹೇವಿಯರ್ ಇದೆ ಅಂತ ಕರಿತೀವಿ, ಅನಾಮಲಸ್ ಬಿಹೇವಿಯರ್. ನಾನು ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಸೊ ಗ್ರೂಪ್ 1 ಅಂದರೆ ಎಲ್ಲ ಎಲಿಮೆಂಟ್ಸ್ ಪ್ರಾಪರ್ಟೀಸು ಸೇಮೇ. ಬಟ್ ಆದರೆ ಲಿಥಿಯಂ ಬೇರೆ ಆಲ್ಕಲಿ ಮೆಟಲ್ ಥರನೇ ಪ್ರಾಪರ್ಟೀಸ್ಗಳನ್ನ ತೋರಿಸುತ್ತಾ ಡಿಫ್ರೆಂಟ್ ಪ್ರಾಪರ್ಟೀಸ್ಗಳನ್ನ, ಕೆಲವೊಂದು ಡಿಫ್ರೆಂಟ್ ಪ್ರಾಪರ್ಟೀಸ್ಗಳನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಅದಕ್ಕೆ ಲಿಥಿಯಂ ಏನಂತ ಕರಿತಿರೋದು, ಲಿಥಿಯಂ ಯಾವ ಬಿಹೇವಿಯರ್ ಇದೆ, ಅನಾಮಲಸ್ ಬಿಹೇವಿಯರ್. ಸೊ ನೋಡಿ, lithium being the first element of group 1, it exhibits most of the properties of the group, but some of the properties of lithium are quite different than those of other alkali metals. On the other hand, lithium closely resembles magnesium, which is diagonally opposite element of group 2. So ಈ ಲಿಥಿಯಂ ಮೆಗ್ನೀಷಿಯಂ ಜೊತೆಗೆ ಏನು ಮಾಡುತ್ತಪ್ಪ, ಮೆಗ್ನೀಷಿಯಂ ಅನ್ನೋದು ಗ್ರೂಪ್ 2 ಎಲಿಮೆಂಟು. ಸೊ ಗೊತ್ತಾಗ್ತಿದೆಯಾ? ಗ್ರೂಪ್ 2 ಎಲಿಮೆಂಟ್ ಅಲ್ಲಿ ಫಸ್ಟ್ ಇಲ್ಲಿ ಬೆರಿಲಿಯಂ ಬರುತ್ತೆ, ಇದಾದ್ಮೇಲೆ ಮೆಗ್ನೀಷಿಯಂ ಬರುತ್ತೆ. ಸೊ ಈ ಲಿಥಿಯಂ ಏನು ಮಾಡುತ್ತೆ, ಲಿಥಿಯಂ ಸೇಮ್ ಲಿಥಿಯಂ ಮತ್ತು ಮೆಗ್ನೀಷಿಯಂ ಪ್ರಾಪರ್ಟೀಸ್ ಏನಿರುತ್ತೆ, ಸೇಮ್. ಲಿಥಿಯಂ ಕ್ಲೋಸ್ಲಿ ರಿಸೆಂಬಲ್ಸ್ ಮೆಗ್ನೀಷಿಯಂ. ಸೊ ಈ ಮೆಗ್ನೀಷಿಯಂ ಇದೆಯಲ್ಲ, ವಿಚ್ ಇಸ್ ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ ಆಫ್ ಗ್ರೂಪ್ 2. ಗ್ರೂಪ್ 2 ನಲ್ಲಿ ಗೊತ್ತಾಗ್ತಿದೆಯಾ, ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ ಯಾವುದು, ಮೆಗ್ನೀಷಿಯಂ. ಈ ಲಿಥಿಯಂ ಮೆಗ್ನೀಷಿಯಂಗೆ ಡಯಾಗ್ನಲ್ ರಿಲೇಶನ್ಶಿಪ್ ಇರುತ್ತೆ. ಸೊ ಡಯಾಗ್ನಲ್ ರಿಲೇಶನ್ಶಿಪ್ ಇದ್ಮೇಲೆ ಲಿಥಿಯಂಗೂ ಮೆಗ್ನೀಷಿಯಂಗೂ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಏನು ಬರುತ್ತೆ, ಸೇಮ್ ಬರುತ್ತೆ. ಸೊ ನೋಡಿ, ಈಗ ಯಾಕೆ ಲಿಥಿಯಂ ಬೇರೆ ಎಲಿಮೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಯಾಕೆ ತೋರಿಸುತ್ತೆ? ಸೊ ನೋಡಿ, ಈಗ ದ ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಂ ಈಸ್ ಡ್ಯೂ ಟು small size of lithium atom and lithium ion. Small size of lithium atom or lithium ion. So lithium atom ಅಥವಾ lithium ion ಗೆ small size ಇರೋದ್ರಿಂದ, as a result of this, lithium ion has high polarizing power. So polarizing power means it is the ratio of charge to size. Ratio is known as polarizing power. So polarizing power ಅಂತಂದ್ರೆ ಆ ಎಲಿಮೆಂಟ್ಗೆ ಎಲೆಕ್ಟ್ರಾನ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಸೊ ನೋಡಿ, ಬೇರೆ ಎಲಿಮೆಂಟ್ಸ್ಗಳೆಲ್ಲ ಡೌನ್ ದ ಗ್ರೂಪ್ ಯಾವ ಪ್ರಾಪರ್ಟಿ ಇರುತ್ತೆ, ಎಲೆಕ್ಟ್ರೋಪಾಸಿಟಿವ್ ಮೀನ್ಸ್ ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಬಟ್ ಅದರ ಲಿಥಿಯಂಗೆ ಸ್ಮಾಲ್ ಸೈಜ್ ಇರೋದ್ರಿಂದ ಅದು ಎಲೆಕ್ಟ್ರಾನ್ ಏನು ಮಾಡ್ಕೊಳ್ಳುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಕೆಪಾಸಿಟಿನ ಏನಂತ ಕರೆಯೋದು ಪೋಲರೈಸಿಂಗ್ ಪವರ್. ಸೊ ನೋಡಿ, the anomalous behavior of lithium is due to small size of lithium atom or lithium ion. As a result of this, lithium ion has high polarizing power. So polarizing power means it is the ratio of charge to size ratio. So this lead to the partial character of lithium
compound, partial covalent character of lithium compounds. So ಈ high polarizing power ಇರೋದ್ರಿಂದ lithium compounds ಗಳಿಗೆ partial covalent character ಏನಿರುತ್ತೆ, covalent character ಇರುತ್ತೆ. ಅದಕ್ಕೆ lithium ಗೆ covalent character because of ಯಾಕೆ because of small size of lithium atom. ಇದು ಫಸ್ಟ್ ಅನಾಮಲಸ್ ಅದು ಯಾಕೆ ಅನಾಮಲಸ್ ಬಿಹೇವಿಯರ್ ನ lithium ತೋರಿಸುತ್ತೆ. ಫಸ್ಟ್ ರೀಸನ್. ದ ಸೆಕೆಂಡ್ ರೀಸನ್ ಇಸ್ ಇಟ್ ಡಸ್ ನಾಟ್ ಪೊಸೆಸ್, lithium ಇದೆಲ್ಲ ಇಟ್ ಡಸ್ ನಾಟ್ ಪೊಸೆಸ್ d orbitals in its valence shell. So valence shell ಅಲ್ಲಿ d orbitals ಗಳು lithium ನಲ್ಲಿ ಇರಲ್ಲ. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇವಾಗ lithium ಗೆ ತಗೊಂಡ್ರೆ, ಸೊ ಇಟ್ಸ್ ಕಾನ್ಫಿಗರೇಷನ್ ಇಸ್ 1s2 2s1, ಬಟ್ ಅದರ valence shell ಅಂತ ಅಂದಾಗ ನಿಮಗೆ 2s2 2p6 ವರೆಗೂ ಬರುತ್ತೆ. ಏನು k shell l shell ಗೊತ್ತಾಗ್ತಿದೆಯಾ? 2p ಮಾತ್ರ ಬರೋದು, d orbitals ಗಳು valence shell ಬರಲ್ಲ. ಬಟ್ ಆದ್ರೆ ಸೋಡಿಯಂ ತಗೊಳ್ಳಿ, ಕಂಪೇರ್ ಟು ಅದರ್ ಆಲ್ಕಲಿ ಮೆಟಲ್, sodium ನಲ್ಲಿ its configuration is 1s2 2s2 2p6 3s1. so outer shell ಅಲ್ಲಿ ನೋಡಿ, ಇದು k shell ಆದ್ರೆ ಇದು l shell ಆದ್ರೆ m shell ಅಲ್ಲಿ ನಿಮಗೆ 3 ಜೊತೆಗೆ 3s ಆದ್ಮೇಲೆ ಯಾವುದು 3p6 ಜೊತೆಗೆ 3d10, ಸೊ ಇದೆಲ್ಲ ಯಾವುದು m shell ಗೆ ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಏನು ವೇಲೆನ್ಸ್ ಶೆಲ್ ಅಲ್ಲಿ ಏನಿರುತ್ತೆ, md orbitals ಗಳಿರುತ್ತೆ. ಯಾವ್ದ್ರಲ್ಲಿ? ಸೋಡಿಯಂ ನಲ್ಲಿ, ಅದೇ ರೀತಿ ಪೊಟ್ಯಾಷಿಯಂ ನಲ್ಲಿ, ಎಲ್ಲಾದ್ರೂ ಕೂಡ ಏನಿರುತ್ತೆ d orbitals, ವೇಕೆಂಟ್ d orbitals ಗಳೆಲ್ಲದರಲ್ಲೂ ಬರುತ್ತೆ ವೇಲೆನ್ಸ್ ಶೆಲ್ ಅಲ್ಲಿ, ಆಯ್ತಾ? ಸೊ ಬೇರೆ ಬೇರೆದಲ್ಲೆಲ್ಲ ಏನು d ನಲ್ಲೂ ಕೂಡ ಏನಾಗ್ತಾ ಇರುತ್ತೆ, ಆರ್ಬಿಟಲ್ಸ್ ಗಳಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಬರುತ್ತೆ. ಬಟ್ ಅದರ ಸೋಡಿಯಂ ನಲ್ಲಿ ಏನಿರಲ್ಲ, ಎಲೆಕ್ಟ್ರಾನ್ಸ್ ಇರಲ್ಲ. ಬಟ್ ಅದರ ವೇಲೆನ್ಸ್ ಶೆಲ್ ಅಲ್ಲಿ ಏನಿರುತ್ತೆ, d orbitals ಗಳು ಇರುತ್ತೆ. ಬಟ್ ಅದರ ಲಿಥಿಯಂ ನಲ್ಲಿ does not possess d orbital in its valence shell. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನಿರಲ್ಲ, ಓನ್ಲಿ 2s ಆದ್ಮೇಲೆ 2p orbitals ಗಳು ಮಾತ್ರ ಬರೋದು, 3d ಬರಲ್ಲ, 2d ನೂ ಬರಲ್ಲ. ಸೊ ಹಾಗಾಗಿ lithium does not possess d orbital in its valence shell. ಸೊ ಈ ಇದರಿಂದ ಸೊ ಅದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ, why lithium shows anomalous behavior. ಈ ರೀಸನ್ ಅಂತ ಕೇಳಿದ್ರೆ, ಫಸ್ಟ್ ರೀಸನ್ small size of lithium atom or lithium ion. As a result of this, lithium ion has high polarizing power. So this leads to the formation of partial covalent character of lithium compounds. Next, other the second reason is lithium does not possess d orbital in its valence shell. So these are the reasons why lithium shows anomalous behavior. Next, we will move on to the next topic, that is properties of lithium, which is different from other alkali metals. So, ಯಾವ ರೀತಿ ಅಂದ್ರೆ ಲಿಥಿಯಂಗೆ ಬೇರೆ ಆಲ್ಕಲಿ ಮೆಟಲ್ಸ್ ಗಳಿಗಿಂತಲೂ ಬೇರೆ ಬೇರೆ ತರ ಪ್ರಾಪರ್ಟೀಸ್ ಗಳನ್ನ ತೋರಿಸುತ್ತೆ, ಅದಕ್ಕೆ ಅನಾಮಲಸ್ ಬಿಹೇವಿಯರ್ ಇರುತ್ತೆ ಅಂತ ಹೇಳಿದೆ. ಸೊ ಕಂಪೇರ್ ಟು ಅದರ್ ಆಲ್ಕಲಿ ಮೆಟಲ್ಸ್, ಸೊ ಲಿಥಿಯಂ ಯಾವ ರೀತಿ ಬೇರೆ ಬೇರೆ ತರದ್ದು ಪ್ರಾಪರ್ಟೀಸ್ ಗಳನ್ನ ತೋರಿಸುತ್ತೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಯಾವ್ದನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ. ಸೊ ಲಿಥಿಯಂ being much harder metal, lithium is much harder metal, whereas other alkali metals are soft. ನಾನು ಇದರ ಗೊತ್ತಾಗ್ತಿದೆಯಪ್ಪ. ಈಗ ಗ್ರೂಪ್ 1 ಅಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ಫ್ರಾನ್ಸಿಯಂ, ಇಷ್ಟು ಗ್ರೂಪ್ 1 ಅಲ್ಲಿ ಇರುವಂತ ಮೆಟಲ್ಸ್ ಗಳು ಆಲ್ಕಲಿ ಮೆಟಲ್ಸ್. ಸೊ ಲಿಥಿಯಂ ಇಸ್ ಮಚ್ harder, whereas other alkali metals are soft. So first one ಗೊತ್ತಾಯ್ತಾ, ಲಿಥಿಯಂ much harder, whereas other alkali metals are soft. Next one, lithium has high melting and boiling point. Lithium has high melting point and boiling point than those of other alkali metals. So ಈ lithium ಗೆ melting point ಮತ್ತೆ boiling point is very high, ಆಯ್ತಾ, because of small size. ಅದೇ ರೀತಿ ಈ ಬೇರೆ ಆಲ್ಕಲಿ ಮೆಟಲ್ಸ್ ಇದೆಲ್ಲ ಗ್ರೂಪ್ ನಲ್ಲಿ ಒಂದೇ ಗ್ರೂಪ್ ನಲ್ಲಿ ಇರೋಂತ ಯಾವುದು ಆಲ್ಕಲಿ ಮೆಟಲ್ಸ್ ಗಳಿಗೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಮೆಲ್ಟಿಂಗ್ ಪಾಯಿಂಟ್ ಡೌನ್ ದ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಲಿಥಿಯಂ ಮಾತ್ರ ಏನಿರುತ್ತೆ, ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಏನು, ಸೆಕೆಂಡ್ ಪ್ರಾಪರ್ಟಿ, ಸೆಕೆಂಡ್ ಒನ್
Lithium has high melting point and boiling point than those of other alkali metals. So because of lithium ಗೆ ಇರುತ್ತಪ್ಪ size small size ಇರೋದ್ರಿಂದ. Next ನೋಡಿ lithium being the least reactive. Lithium being least reactive, but it is the strongest reducing agent among all the alkali metals. So ಈ alkali metals ಗಳಿಗೆ ಕಂಪೇರ್ ಮಾಡಿದ್ರೆ lithium least reactive, but it acts as the strongest reducing agent among all the alkali metals. So ಈ alkali metal ಗಳಿಗೆ ಕಂಪೇರ್ ಮಾಡಿದ್ರೆ lithium strongest reducing agent. Next, lithium react with or lithium burnt with oxygen. Lithium burnt with oxygen to form monoxides. Whereas other alkali metal form peroxides and superoxides. So lithium na ನಾವು ಆಕ್ಸಿಜನ್ ಜೊತೆ ಹಾಕಿ ಬರ್ನ್ ಮಾಡಿದ್ರೆ we get monoxides ಗಳು ಫಾರ್ಮ್ ಆಗುತ್ತೆ. ಅದೇ ರೀತಿ ಬೇರೆ ಆಲ್ಕಲಿ ಮೆಟಲ್ಸ್ ಗಳು ಏನಾಗುತ್ತೆ ಏರ್ ಜೊತೆ ಬರ್ನ್ ಆದ್ರೆ we get peroxides and superoxides. So ಇದನ್ನು ನೀವು ಓದಿದಿರಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ, when lithium react with nitrogen we get lithium nitride. Whereas other alkali metal does not react with nitrogen. So alkali metal yadu lithium, it react with nitrogen to form lithium nitride na form agutte, but other alkali metal do not react with nitrogen. ಗೊತ್ತಾಗ್ತಿದೆಯಪ್ಪ? So ಈ ಒಂದೇ ಗ್ರೂಪ್ ಅಂದ್ರೆ ಎಲ್ಲದಕ್ಕೂ ಪ್ರಾಪರ್ಟೀಸ್ ಏನಿರಬೇಕಿತ್ತು, ಸೇಮ್ ಇರಬೇಕಿತ್ತು, ಬಟ್ ಆದ್ರೆ ಲಿಥಿಯಂ ಮಾತ್ರ ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ಡಿಫ್ರೆಂಟ್ ಆಗಿ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾವ್ಯಾವ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಫಿಫ್ತ್ ಪ್ರಾಪರ್ಟಿ, ಲಿಥಿಯಂ ಓನ್ಲಿ ರಿಯಾಕ್ಟ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಲಿಥಿಯಂ ನೈಟ್ರೈಡ್, whereas other alkali metal does not react with nitrogen. So next ನೋಡಿ, lithium chloride is deliquescent. Lithium chloride is deliquescent. Deliquescent means it becomes liquid, and it also forms hydrated salts. Whereas other alkali metal does not form hydrates. So lithium chloride, deliquescent means it becomes liquid ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಅಂದ್ರೆ ಜೊತೆಗೆ lithium salts ಗಳು highly hydrated. Lithium salts are highly hydrated because lithium is small size ಇರೋದ್ರಿಂದ it can accommodate more number of water molecules around it. ಅದೇ ರೀತಿ whereas other alkali metals does not form hydrated salts because down the group hydration enthalpy ಏನಾಗ್ತಾ ಹೋಗುತ್ತೆ, increase ಆಗ್ತಾ ಹೋಗುತ್ತೆ. ಸೊ down the group hydration enthalpy decrease ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ hydrated salt formation ಆಗೋದು ಕಡಿಮೆ. ಸೊ ಗೊತ್ತಾಗ್ತಿದೆಯಪ್ಪ? So lithium chloride is deliquescent. Deliquescent means it becomes liquid, and the lithium salts are highly hydrated, whereas other alkali metal do not form hydrates. Because down the group hydration enthalpy decreases. Therefore ಹಂಗಾಗಿ ಈ ಬೇರೆ alkali metals does not form such hydrates. Next ನೋಡಿ, lithium hydrogen carbonate does not occur in the solid form. Lithium hydrogen carbonates, it does not occur in the solid form, it occurs in the liquid form, whereas other alkali metals occur in the solid form. Lithium hydrogen carbonate or lithium bicarbonates ಯಾವಾಗಲೂ ಕೂಡ it does not occur in the solid form, it occurs in the liquid form, whereas other alkali metal bicarbonate occur in the solid form. Next, lithium does not react with ethine, but whereas other alkali metals react with ethine to form corresponding alkanides. So lithium ಯಾವುದು
ಅದು ಈಥೈನ್ ಜೊತೆಗೆ ರಿಯಾಕ್ಟ್ ಆಗಲ್ಲ. whereas other alkali metal react with ethyne to form corresponding alkanides ಗಳನ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ lithium nitrate when it is heated it decomposes to give lithium oxide plus NO2 plus O2. So when lithium nitrate salts are heated, it undergo decomposition gives oxide, whereas other alkali metal nitrates decompose to give nitrates. This is nitrate. So this is nitrites plus oxygen. So nodi lithium nitrates ideyalla, lithium nitrates na heat ಮಾಡಿದ್ರೆ decompose to give oxides. ಏನು ಫಾರ್ಮ್ ಆಗುತ್ತೆ? oxides. But whereas other alkali metal nitrates when heated, so it decompose to give ಏನು ಬರುತ್ತೆ? nitrites ಗಳನ್ನ ಫಾರ್ಮ್ ಮಾಡುತ್ತೆ. lithium ಮಾತ್ರ oxide ಫಾರ್ಮ್ ಮಾಡುತ್ತೆ. whereas other alkali metal nitrates form ಏನನ್ನ? nitrites. So ನೋಡಿ ಇದು ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಮಾಡಿ ನೋಡಿ ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 3 ಇದೆ. ಇಲ್ಲಿ 2 + 2 4 + 1 5 ಇದೆ. ಸೊ ಇಲ್ಲಿ 2 ಆಗುತ್ತೆ. ಸೊ ನೋಡಿ ಈಗ 2 2 is 4. ಸೊ ಲಿಥಿಯಂ ಏನಾಯ್ತು? 4. ಸೊ ನೋಡಿ ನೆಕ್ಸ್ಟ್ 4 3 is 12 ಇದೆ ಆಕ್ಸಿಜನ್. 2 2 is 4 4 plus ಇಲ್ಲಿ ನೈಟ್ರೋಜನ್ 2 ಆಯ್ತು. 4 2 2 is 4 ಸಾರಿ ಆಕ್ಸಿಜನ್ ಇಲ್ಲಿ 2 ಇದೆ. 2 2 is 4 plus 2 6 6 plus 2 8 ಆಯ್ತು. ಸೊ 4 3 is 12 ಅಲ್ಲಪ್ಪ. 2 2 is 4 sorry 2 2 2 is 4 plus 2 6 3 ಆಯ್ತು. 3 2 is 6 12 ಆಯ್ತು. ಸೊ ಇದಿಷ್ಟು ಇದು ಬ್ಯಾಲೆನ್ಸ್ ಆಗಿರೋದು. ನೆಕ್ಸ್ಟ್ ಅದೇ ರೀತಿ ಇದು ಕೂಡ ಬ್ಯಾಲೆನ್ಸ್ ಮಾಡಿ ಜಸ್ಟ್ ನಿಮಗೆ ಎನಿ 3 4 or 5 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ರೆ ಸಾಕು. ನಾನು ಇಷ್ಟೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ ಇಲ್ಲಿ. ಸೊ ಏನು ಪ್ರಾಪರ್ಟೀಸ್ ಆಫ್ ಲಿಥಿಯಂ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಆಲ್ಕಲಿ ಮೆಟಲ್ಸ್ಗಳಲ್ಲಿ ಎನಿ 4 to 5 ಪಾಯಿಂಟ್ಸ್ನ ನೆನ್ಪಿಡಿ. ಬಟ್ ಅಂದರೆ CET ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟು. ಸೊ ಗೊತ್ತಾಗ್ತಿದೆಯಲ್ವಾ? ಸೊ ಇದರಲ್ಲಿ ಈ ಪಾಯಿಂಟ್ ಅರ್ಥ ಆಯ್ತಾ? ಲಿಥಿಯಂ ನೈಟ್ರೇಟ್ಸ್ಗಳನ್ನ ನಾನು ಹೀಟ್ ಮಾಡಿದ್ರೆ ವಿ ಗೆಟ್ ಆಕ್ಸೈಡ್ಸ್, whereas ಅದರ್ ಆಲ್ಕಲಿ ಮೆಟಲ್ ನೈಟ್ರೇಟ್ಸ್ನ ಹೀಟ್ ಮಾಡಿದ್ರೆ ವಿ ಗೆಟ್ nitrites ಬರುತ್ತೆ nitrites. ಸೊ ಅದೇ ರೀತಿ lithium oxide and lithium fluoride are insoluble in water ಅಥವಾ solubility is very less, whereas other alkali metalಗಳಿಗೆ ಕಂಪೇರ್ ಮಾಡಿದ್ರೆ so lithium oxide and lithium fluorides are spherically soluble in water. ಗೊತ್ತಾಗ್ತಿದೆ? These are the some properties of lithium which is different from other alkali metals. Now coming to the next topic, diagonal relationship. So what is diagonal relationship? The chemical similarity between the first member of any group to the next member of the second element is called diagonal relationship. So what is diagonal relationship? The chemical similarity between the first member of any group to the next element of next higher group are called diagonal relationship. So therefore here lithium and magnesium shows diagonal relationship. So these two elements have similar physical and chemical properties. So ಗೊತ್ತಾಗ್ತಿದೆಯಪ್ಪ? diagonally related elements ಗಳು ಅಂತಂದ್ರೆ ನೋಡಿ ಗ್ರೂಪ್ 1 ನಲ್ಲಿ ಫಸ್ಟ್ ಎಲಿಮೆಂಟ್, ಹೈಯರ್ ಗ್ರೂಪ್ ನಲ್ಲಿ ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್. ಗ್ರೂಪ್ 1 ನಲ್ಲಿ ಫಸ್ಟ್ ಎಲಿಮೆಂಟ್ ಆದ್ರೆ ಗ್ರೂಪ್ 2 ನಲ್ಲಿ ಸೆಕೆಂಡ್ ಎಲಿಮೆಂಟ್. ಇವೆರಡಕ್ಕೂ ಕೂಡ ಏನಿರುತ್ತೆ? ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ. ಸೊ ಇವೆರಡು ಕೂಡ ಏನಂತ ಕರಿತೀವಿ? diagonally related elements. ಸೊ ಅದೇ ತರ ಸಿಮಿಲರ್ಲಿ ಈಗ ನೋಡಿ ಗ್ರೂಪ್ 2 ನಲ್ಲಿ ಫಸ್ಟ್ ಎಲಿಮೆಂಟ್ ಆದ್ರೆ ಗ್ರೂಪ್ 3 ನಲ್ಲಿ ಹೈಯರ್ ಗ್ರೂಪ್ ನಲ್ಲಿ ಅದು ಸೆಕೆಂಡ್ ಎಲಿಮೆಂಟ್. ಸೊ ಇವೆರಡರಲ್ಲಿ ನಿಮ್ಗೆ ಏನಿರುತ್ತೆ? ಡಯಾಗನಲ್ ರಿಲೇಶನ್ಶಿಪ್ ಇರುತ್ತೆ. ಸೊ ನೋಡಿ ಈಗ ನಾನು ಹೇಳ್ತಿರೋದು ಯಾವುದು? ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಏನಿರುತ್ತೆ? ಇಟ್ ಶೋಸ್ ಡಯಾಗನಲ್ ರಿಲೇಶನ್ಶಿಪ್. ಲಿಥಿಯಂ ಕ್ಲೋಸ್ಲಿ ರಿಸೆಂಬಲ್ ವಿತ್ ಮೆಗ್ನೀಷಿಯಂ ವಿಚ್ ಇಸ್
diagonally opposite element of which is diagonally opposite element of group 2. ಸೊ ನೋಡಿ ಯಾವಾಗ ಈ ಲಿಥಿಯಂಗೂ ಮೆಗ್ನೀಷಿಯಂಗೂ ಕೂಡ ಡಯಾಗನಲ್ ರಿಲೇಶನ್ಶಿಪ್ ಇರುತ್ತೋ ದೇ ಶೋ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಯಾವ್ಯಾವ ಪ್ರಾಪರ್ಟೀಸ್ನ ಅದು ಸಿಮಿಲರ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ ಲಿಥಿಯಂ ಮತ್ತೆ ಮೆಗ್ನೀಷಿಯಂ. ನೋಡಿ ಈಗ ಈ ಬೋತ್ ಹಿಯರ್ lithium and magnesium are hard metals. Lithium and magnesium ಎರಡು ಕೂಡ ಏನಾಗಿರುತ್ತೆ hard metals. Lithium and magnesium have similar atomic and ionic radius. So diagonal relationship ಇದ್ಮೇಲೆ lithium ಮತ್ತೆ magnesium shows diagonal relationship. ಇದ್ಮೇಲೆ ಏನಿರಬೇಕು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇರಬೇಕು. ಸೊ ಹಂಗಾಗಿ ನೋಡಿ ಫಸ್ಟ್ ಪಾಯಿಂಟ್ lithium and magnesium are hard metals. ಅದೇ ರೀತಿ lithium and magnesium have similar atomic and ionic radius. So both lithium ಮತ್ತೆ magnesium ಗೆ ಎರಡು ಕೂಡ atomic and ionic size ಏನಿರುತ್ತೆ ಸಿಮಿಲರ್ ಆಗಿರುತ್ತೆ ಡ್ಯೂ ಟು diagonal relationship. ನೆಕ್ಸ್ಟ್ ಅದೇ ರೀತಿ lithium and magnesium have similar electronegativity. lithium ಮತ್ತೆ magnesium ಕೂಡ electronegativity values ಏನಿರುತ್ತೆ ಸೇಮ್ ಡ್ಯೂ ಟು diagonally related elements ಆಗಿರೋದ್ರಿಂದ. ನೆಕ್ಸ್ಟ್ lithium and magnesium have high polarizing power. So both ಯಾವ್ದಕ್ಕೆ lithium and magnesium have high polarizing power. ಎರಡೂ ಕೂಡ polarizing power ಏನಿರುತ್ತೆ ಸೇಮ್ ಇರುತ್ತೆ. ನೆಕ್ಸ್ಟ್ lithium and magnesium when it is heated with oxygen both form monoxides. lithium ಮತ್ತೆ magnesium ನ ಆಕ್ಸಿಜನ್ ಜೊತೆ ಹಾಕಿ ಬಾಂಡ್ ಮಾಡಿದ್ರೆ we get monoxides ಗಳನ್ನ ಫಾರ್ಮ್ ಮಾಡುತ್ತೆ monoxides. ನೆಕ್ಸ್ಟ್ ಅದೇ ರೀತಿ lithium chloride and magnesium chloride salts are deliquescents. lithium chloride ಮತ್ತೆ magnesium chloride salts ಗಳು deliquescents. ಇದರ ಅರ್ಥ ಏನು? it becomes liquid. and lithium chloride and magnesium chloride salts are hydrated salts. ಏನಾಗಿರುತ್ತೆ ಎರಡು ಕೂಡ it form hydrated salts ಗಳನ್ನ ಫಾರ್ಮ್ ಮಾಡುತ್ತೆ lithium and magnesium chloride. ಸೊ ಇದೊಂದಷ್ಟು ಕೆಲವೊಂದು ಸಿಮಿಲಾರಿಟೀಸ್ ಗಳಿರುವಂಥದ್ದು ಪ್ರಾಪರ್ಟೀಸ್ ಗಳನ್ನ ಹೇಳಿದ್ದೀನಿ. ಯಾಕೆಂದ್ರೆ ಲಿಥಿಯಂಗೂ ಮೆಗ್ನೀಷಿಯಂಗೂ ಡಯಾಗನಲ್ ರಿಲೇಶನ್ಶಿಪ್ ಇರೋದ್ರಿಂದ lithium and magnesium shows some